ಹಂಗ ಏಯ್ ನಾನ್ ಮಾಡಿಲ್ಲ ಸತಿ ನೀವ್ ಮದ್ವೆ ಕಬೇಕಂತ ನಾ ಹೇಳ್ತೀನಿ ನೋಡಿ ಈ ಕ್ವಶನ್ ನಾವು ಇದು ಪ್ಯಾಕ್ ಮಾಡಿದ್ದು ನೋಡಿದ್ರ ಯಾರಾರ ಜೀವನ ಮಾಡ್ಬೋದು ಪರ್ಮನೆಂಟ್ಲಿ ಇವ್ರು ಅಲ್ಲೇ ಹೋಗಿ ಶಿಫ್ಟ್ ಆಗ ಅಂತಾರ ಅಂತ ಅನ್ಕೊಂತಾರ ಅಷ್ಟು ತಗೊಳ್ಳೇವ್ ನಾವು. ಈಗ ಸಮಯ 11:30 ಎಲ್ಲರೂ ಮಕ್ಕೊಂಡಾರ. ಸೊ ಚೇರಾಡಂಕರು ಮಾಡಕ್ ಬರಂಗಿಲ್ಲ, ಇಷ್ಟು ಲೆವೆಲಿಗೆ ಮಾಡ್ತೀವಿ. ಮೈಕ್ ಐತಿ. ಸೊ ಹಿಂಟ್ ಲಾಸ್ಟ್ ಅವ್ರ ಮೇ ಬಿ ವಿಡಿಯೋ ಸ್ಟಾರ್ಟಿಂಗ್ ಕೊಟ್ಟಿರ್ಬೋದು ನಾವು ಚೊನ್ನ ತಗೊಳಕ್ಕೆ ಎಷ್ಟು ಅಡ್ಡಾಡಿದ್ವಿ ಅಂತ. ಆ ಚೊನ್ನ ಇಷ್ಟು ಚೊನ್ನ ತಂದಿವ ಅಂದ್ರ 2 ಸುಟ್ಕೇಸ್ ಆಗ್ಯಾವ ಚೊನ್ನ. ಚೊನ್ನ ಅಷ್ಟ ಅಲ್ಲ, ಬಾಕಿ ಸಾಮಾನು 2 ಸುಟ್ಕೇಸ್ ಆಗ್ಯಾವು. ನಾವು 1 ವಾರ ಹೊಂಟೀವಿ. ಸೊ 1 ವಾರಕ್ಕೆ ಏನೇನ್ ಬೇಕ ಎಲ್ಲ ಹೊಂಟೇವಿ. 1 ವಾರಕ್ಕೆ ಅಲ್ಲ ಏನೇನ್ ಬೇಕ ಹೊಂಟೇವಿ ಎಲ್ಲ ಏನೇನ್ ಬೇಕ ಎಲ್ಲ ತಗೊಂಡ್ ಹೊಂಟೇವಿ. ಮತ್ತ ಇಲ್ಲಿ ಬೆಂಗಳೂರಿಗೂ ಬಂದೇವಿ. ಬೆಂಗಳೂರಿಗೆ ಬಂದ್ಮೇಲೆ ಸುಮಾರು ಶಾಪಿಂಗ್ನು ಆತು, ಬಾಳ ಆತು. ಸೊ ಬೆಂಗಳೂರಿಗೆ ಬಂದ್ಮೇಲೆ ನಮ್ ಶಾಪಿಂಗ್ ನಿಂತಿಲ್ಲ. ನಮ್ ಶಾಪಿಂಗ್ ನಮ್ಮಲ್ಲ, ಪ್ಲೀಸ್ ನಮ್ಮಲ್ಲ. ನೀವು ನನ್ ಚಪ್ಪಲ್ ಶಾಪಿಂಗ್ ತಗೊಂಡಿದ್ದು ಅಲ್ಲೇನ? ಚಪ್ಪಲ್ 99% ನಿಂದು. ವೆಲ್ಕಮ್ ಟು ಟಿಪಿಕಲ್ ಮಾಡೋ ಈಶ್ವರ್ ಬ್ಲಾಗ್ಸ್. ಚೇತನ್ ಇಷ್ಟೊತ್ನಾಗ ಗಂಡ ಹೆಂಡ್ತಿ ಏನ್ ಮಾಡ್ತಿರ್ತಾರ ಅಂತ ಟೈಮ್ ಒಳಗ ಅವ್ ಕಾಲ್ ಹಚ್ಚ ಎತ್ರಿ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರಂತ. ಇವ್ರು ಬ್ಯಾಗ್ ಪ್ಯಾಕ್ ಮಾಡಿದ್ದ ನಾನ್ ಈಗ ಎಕ್ಸ್ಪ್ಲೇನ್ ಮಾಡೋದು ಇವ್ರಂತ. ವಾವ್ ಕಣ. ಲಾಸ್ಟ್ ಜಿಪ್ ಹಾಕೋದಕ್ಕೆ ಪ್ಯಾಕಿಂಗ್ ಅನ್ನಂಗಿಲ್ಲ, ಬೇರೆ ಜಿಪ್ ಹಾಕೋ. ದೇವ್ರ ಮೆಚ್ಲಿಕ್ಕಿಲ್ಲ ನಿಮ್ಮ ಈ ಮಾತನ್ನ. ದೇವ್ರ ಹುಡುಗರು ಮಾಡಿದ್ ಯಾವಾಗ ಮೆಚ್ಚಿಲ್ಲ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರ್ಬೇಕು, ನಾವು 2 ದಿವಸ ಅಡ್ಡಾಡಂತೀವಿ ಚೊನ್ನ ಸಂಬಂಧ. ಆ ಚೊನ್ನ ಈ ತಗೊಂಡಿಲ್ಲ ಅಂದ್ರೆ ಇದು ತಗೊಂಡ್ ಹೊಂಟಿಲ್ಲ. ಇದು ತಗೊಂಡಿಲ್ಲ. ಇದು ಇಲ್ಲ, ಇದು ಯೂಸ್ ಆಗೈತೆ. ಮತ್ತೇನ್ ಕಲ್ಲೋದಲ್ಲ, ಇದೇನಿದ್ ಹಳೇದು ನೆಲವರ್ ಸರ್ಬಿ. ನೀವು ಕಾಣ್ತಿರ್ಬೋದು ಶರ್ಟ್ 1 2 ಕಿತ್ ಹಳೇದ್ರ ನಾ ಮಾತ್ರ 4 5 6 7 8 9 10 11 12 12 ಶರ್ಟ್ 4 ದಿವಸ. ಆಕ್ಚುಲಿ 5 ದಿನ 5 ಡೇಸ್ 4 ನೈಟ್ಸ್ ಅನ್ನ. 4 nights and 5 days. ಹೌದಾ? 4 days and 5 nights ತಂದದ. ಮತ್ತೆ ನೀವು 5 nights 4 days ಅಂದ್ರಿ. 4 days 5 nights ನೀವು ವ್ಲಾಗ್ ಒಳಗೆ ಇದು ಇರ್ತೈತಿ, ನೀವ ಹೇಳ್ರಿ ಯಾರ್ ಸರಿ ಯಾರ್ ತಪ್ಪು. ಸುಳ್ಳನ್ನ 4 days 5 nights ಗೆ 8 ಜೊತೆ 8 ಶರ್ಟ್ ತಗೊಂಡಿನಿ, 3 ಚಡ್ಡಿ ತಗೊಂಡಿನಿ. 3 ಜಾಸ್ತಿ ಅದಾವ ಚಡ್ಡಿ ನೋಡ್ರಿ. ಒಂದ್ ನಂದ ಅದು ಮನೆಗಿಂದ. ಅದು ಚಡ್ಡಿ ಅಲ್ಲ ನಂಗ, ಅದು ಚೊನ್ನ. ಅದು ಮನೆಗಿಂದ ಅಲ್ಲಂತ. ಡ್ರೆಸ್ ಅಂದ್ರೂ ತಗೊಳ್ಬೇಕ. ಆಮೇಲೆ ಏನಾಗೈತಿ, ನನ್ ಕಡೆ ನಾನು ಯಾವಾಗ ಟ್ರಿಪ್ ಹೋಗಿಲ್ಲ. ನಾ ಹುಬ್ಳ್ಯಾಗ ಬಾಳ ಅದೀನಿ, ಬಾಳ ಹಿಂಗ್ ಹೊರಗೆ ಅಡ್ಡಾಡಿಲ್ಲ. ಸೊ ನಂದೆಲ್ಲ ಕ್ಯಾಶುವಲ್ಸ್ ಅದು. ಒಬ್ಬರೇ ಹಿಂಗ್ ನೋಡ್ತಿರಲ್ಲ ಇಂಥವ ಡ್ರೆಸ್ ಅದು. ನನ್ ಕಡೆ ಶಾರ್ಟ್ಸ್ ಇಲ್ಲ, ಮನೆ ಹಾಕೋ ಡ್ರೆಸ್ ಇಲ್ಲ, ಕೋಲ್ಡ್ ಜಗಕ್ ಹೋಗೋ ಡ್ರೆಸ್ ಇಲ್ಲ, ಹಾಟ್ ಜಗಕ್ ಹೋಗೋ ಡ್ರೆಸ್ ಇಲ್ಲ. ಇವ್ರ ಕಡೆ ಬೇಸಿಕ್ಲಿ ಏನೂ ಇಲ್ಲ. ಮದ್ವಿ ಆಗಿದ್ದಿಲ್ಲ ಅಂದ್ರ ಇದನ್ನ ಒಬ್ನ ಹೊಂಟಿದ್ದೆ ಅಂದ್ರೆ, ಒಬ್ನಂದ್ರ ಬಾಯ್ಸ್ ಜೊತೆ ಹೊಂಟಿದ್ದೆ ಅಂದ್ರೆ ಟ್ರಿಪ್, ಈ ಟ್ರಿಪ್ ಏನಾರ ಬಾಯ್ಸ್ ಜೋಡಿ ಇತ್ತಂದ್ರ ನಾನು ಡ್ರೆಸ್ ತಗೊಂತಿರ್ಲಿಲ್ಲ ಏನು. ನೋಡ್ರಿ ನಿಮಗ್ ಚೊನ್ನ ತಗೊಳಕ್ ಏನ್ ಸ್ಟಾಪ್ ಮಾಡಂತತಿ? ಯಾವ ಫೋರ್ಸ್ ಯೂನಿವರ್ಸ್ ಒಳಗ್ ಸ್ಟಾಪ್ ಮಾಡಂತತಿ? ಈ ಫೋರ್ಸು ಅಲ್ಲ, ಎಷ್ಟು ನನ್ಗೆ ನಿಜ ಬೇಜಾರಾತ್, ಕಣ್ಣೀರ್ ಹಾಕ್ಬೇಕಂತ ಅನ್ಕೊಂಡಿದ್ದೆ. ಮಾಡ್ಬೋದು. ಈಗ ಅದೀಗ ಬರೋಲ್ ಅಂದ್ರೆ ವ್ಯೂಸ್ ಬರ್ತಾವ ಹಂಗ. ಏಯ್ ನಾನ್ ಮಾಡಿಲ್ಲ ಏಯ್ ಅಳಕಬಿಡಂಗ ವಿಡಿಯೋ ಆನ್ ಐತಿ. ಸಾರಿ ಫ್ರೆಂಡ್ಸ್, ತಡ್ಕೊಳಕ್ ಆಗ್ಲಿಲ್ಲ. ಓಕೆ, ಚಲೋ ಆಕ್ಟಿಂಗ್ ಮಾಡ್ತಾಳ. ಆದ್ರ ನನಗೆ ಏನ್ ಗೊತ್ತಾಗಂತಿಲ್ಲ ಅಂದ್ರೆ ಹುಡುಗಿಯರ್ದ ಒಂದ್ ಕಡೆ ಇವ್ರಿಗೆ ಏನು ಗೊತ್ತಿಲ್ಲ ಹುಡುಗಿಯರದ್ದು. ಒಬ್ವಿಯಸ್ಲಿ ನಂಗೆ ಹೆಂಗ್ ಗೊತ್ತಿರ್ಬೇಕ. ಸೊ ಏಕೆ ಡ್ರೆಸ್ ತಗೋಬೇಕಂತ ಅಂತಾಳ. ನಂತೆಲ್ಲ ಡ್ರೆಸ್ ಅಂದ್ರ ಎನಿಥಿಂಗ್ ವಿಚ್ ಇಸ್ ಮೇಡ್ ಆಫ್ ಏನಂತಾರೆ ಥ್ರೆಡ್ಸ್ ಇಸ್ ಡ್ರೆಸ್. ಹುಡುಗರ್ ಲಾಜಿಕ್ ಒಳಗ ಅಲ್ಲಿ ಹೋಗ್ಕೊಂಡು ಹೇಳ್ತಾಳೆ ಆಕಿ, ಇದಕ್ ಡ್ರೆಸ್ ಅಂತಾರ, ಮ್ಯಾಲಿಂತ್ರ ಒಂದು ತೆಳಗೆ ಮಟ್ಟ. ಆಮೇಲೆ ಇದಕ್ಕೇನಂತಾರ ಅಂದ್ರ ನೀವು ಬೇರೆ ಏನು ಬೇಡ ನನಗ. ಮಿಂತ್ರಾ ಒಳಗ ಒಂದ್ಸಲ ಹೋಗಿ ನೋಡಿದ್ರ, ವುಮೆನ್ ಸೆಕ್ಷನ್ ಹೋದ್ರ, ವೆಸ್ಟರ್ನ್ ವೇರ್ ಹೋದ್ರ ಡ್ರೆಸ್ಸಸ್, ಟಾಪ್ಸ್, ಆಮೇಲೆ ಇವೆಲ್ಲ ಇರ್ತಾವಲ್ಲ, ಜೀನ್ಸ್, ಬಾಟಮ್ಸ್, ಶಾರ್ಟ್ಸ್. ಅದಕ್ಕೆ ಟಾಪ್ ಬಾಟಮ್ ಶಾರ್ಟ್ಸ್ ಇರಲ್ಲ, ಸೆಲ್ಫ್ ಎಕ್ಸ್ಪ್ಲನೇಟರಿ ವರ್ಡ್ಸ್ ಗೊತ್ತಾಗ್ತಾನೆ. ಟಾಪ್ ಅಂಡ್ ಟಾಪ್, ಬಾಟಮ್ ಬಾಟಮ್. ಡ್ರೆಸ್ ಅಂತ ಅಂದ್ರ ಸಿಂಗಲ್ ಪೀಸ್ ಇರ್ತಾವ. ಅದ್ ಗೊತ್ತಿರಂಗಲ್ಲ. ಡ್ರೆಸ್ ಅಂತಲ್ಲ, ಡ್ರೆಸ್ ತಗೋಬೇಕ ಮಾಡಿ ತಗೋ. ವೆಸ್ಟರ್ನ್ ಡ್ರೆಸ್ಸಸ್ ಮೀನ್ಸ್ ಸಿಂಗಲ್ ಪೀಸ್. ಫ್ರಾಕ್ಸ್, ಮ್ಯಾಕ್ಸಿ ಇರ್ಬೋದು, ಅದಕ್ಕೆ ಡ್ರೆಸ್ ಅಂತಾರ. ಅದ ಆಮೇಲೆ ಶಾರ್ಟ್ಸ್ ಎಲ್ಲ ತಗೊಂಡಿರ್ತಾಳ, ಈ ಡ್ರೆಸ್ ತಗೋಬೇಕಂತಾರ. ಮತ್ ತಗೊಂಡಿಲ್ಲ ಅನ್ಕೊಳ್ಳಿ, ಅದು ಶಾರ್ಟ್ಸ್ ಡ್ರೆಸ್ ಸಪ್ರೇಟ್ ತಗೋಬೇಕಂತ. ಅಯ್ಯೋ ಆಯ್ತು ಅಂತಂದು ತಗೊಂಡು ಡ್ರೆಸ್ ತಗೊಂಡಿಲ್ಲ, ಶಾರ್ಟ್ಸ್. ಈಗ ನಾನು ಒಂದಷ್ಟು ಏನ್ ಮಾಡೀನಿ, ಒಂದಷ್ಟು ಶಾರ್ಟ್ಸ್. ನಾವೀಗ ಯಾವ ಪ್ಲೇಸಿಗೆ ಹೊಂಟೇವಲ್ಲ ಅಲ್ಲಿ ಚಳಿ ಇರಂಗಿಲ್ಲ.
ಅಲ್ಲಿ ಶಕೆ ಇರ್ತೈತಿ. ಇಟ್ ಇಸ್ ಅ ಈಗ ಈಗ ಹ್ಯೂಮಿಡ್ ಈಗ ಪ್ಲೇಸ್. ರಿವೀಲ್ ಆಗಿರತ್ತ ನಡೆಯುತ್ತೆ. ಸೊ ಇಟ್ ಇಸ್ ಅ ಹ್ಯೂಮಿಡ್ ಪ್ಲೇಸ್. ಬೀಚ್ ಪ್ಲೇಸ್. ಹಾ, ಬೀಚ್ ಪ್ಲೇಸ್. ಸೊ ನಾನು ಬೀಚ್ ವೇರ್ ಇಟ್ಕೊಂಡೇನಿ. ನಾ ಆಕ್ಚುಲಿ ಅವ್ರಿಗೆ ಹೆದರ್ಸ್ಬಿಟ್ಟಿದ್ದೆ, ನಾ ಬಿಕಿನಿ ಹಾಕೊಂಡ್ರೆ ಏನ್ ಮಾಡ್ತೀರಿ ಅಂತಂದ. ನಂದು ಅವಾಗ ಮಗ ಸೀದಾ ಕೆಂಪಾಗ್ಬಿಟ್ಟಿತ್ತು ಅವ್ರದ್ದು. ನಾ ಕ್ಲಿಯರ್ ಬ್ರೋ, ಅನಿಮಲ್ ಮೂವಿ ಲವರ್ ನಾ. ಅಲ್ಲ ಅನಿಮಲ್ ಅಲ್ಲೋ ಅಲ್ಲ, ಓ ಹೌದಲ್ಲ, ಓ ಶಿಟ್, ಕಬೀರ್ ಸಿಂಗ್. ಕಬೀರ್ ಸಿಂಗ್ ಇವ್ರು ನೋಡಿದ್ರೆ ಸೈಡ್ ಶಾಹಿದ್ ಕಪೂರ್ ಕಣ್ಣಕ್ ಕಂಡ್ರ ಕಬೀರ್ ಸಿಂಗ್ ಏನೋ, ಅದಕ್ಕೆ ಹಂಗ ಇನ್ನಂದ್ರ ಚೆನ್ನಾಗಿದ್ರಿ. ಹಿಂದ್ರ ರಜನಿಕಾಂತ್. ಸೊ ನಾನು ಶಾರ್ಟ್ಸ್ ಇಟ್ಕೊಂಡೇನಿ, ಟಾಪ್ಸ್ ಇಟ್ಕೊಂಡೇನಿ, ಕೆಲವೊಂದು ಬೀಚ್ ವೇರ್ ಡ್ರೆಸ್ಸಸ್ ಇಟ್ಕೊಂಡೇನಿ. ಅಫ್ಕೋರ್ಸ್ ಚೂಡಿದಾರ ಅವೆಲ್ಲ ಹಾಕೊಳಕ್ ಆಗಂಗಿಲ್ಲ ಆಗಲ್ಲ. ಅಲ್ರಿ, ಕಾಲ್ನಾಗೆಲ್ಲ ಸಂಸ್ಕೃತಿ ಅಲ್ಲ guys. ಅಲ್ಲ ಹಾಕೋಬಹುದು. ಸಂಸ್ಕೃತಿ ಸಂಸಾರ. ಸೊ ಹಾಕೋಬಹುದು, ಯಾರ್ ಹಾಕೋತಾರ ಪಾಪ ಹಾಕೋತಾರ, ಹಾಕೊಳಂಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅದ ನೀ ಹಾಕೊಳಂಗಲ್ಲ ಅಂತ ಹೇಳಂತಿ. ಅಂದ್ರೆ ನಾ ಎಲ್ಲಾ ಟೈಪು ಸಂಸ್ಕೃತಿ. ಹಾಕೋತೇನಲ್ಲ, ನಾನ್ ಟ್ರೆಡಿಷನಲ್ ಸಂಸಾರ. ಟ್ರೆಡಿಷನಲ್ ಹಾಕೋತೇನೆ, ವೆಸ್ಟರ್ನ್ ಸಂಸಾರ. ಹಾಕೋತೇನೆ. ಸೊ ನಾನ್ ಏನ್ ಮಾಡಂದ್ರೆ ಇಲ್ಲಿ ವೆಸ್ಟರ್ನ್ ಹಾಕೋತೇನೆ. ಅಧಿಕೃತಿ. ಬಿಕಾಸ್ ಒಂದ್ ನಿಮಿಷ, ಅಧಿಕೃತಿ ಅಂತ ಏನ್ ಇರಂಗಿಲ್ಲ, ಏನಾದ್ರು ಬಿಟ್ಬಿಡೋದು ಬಾಂಬ್. ನಾ ಸ್ಕರ್ಟ್ ತಗೊಂಡೇನಿ. ನಾನ್ ಏನ್ ತಗೊಂಡೇನಿ ಬಹಳ ಇಂಪಾರ್ಟೆಂಟ್ ಅಂತಂದ್ರ ಸನ್ ಗ್ಲಾಸಸ್ ತಗೊಂಡೇವಿ ಇಬ್ರು. ಹಾ. ಸನ್ ಗ್ಲಾಸಸ್ ಮತ್ತ ಬೀಚಿಗ ನಾರ್ಮಲ್ ನಮ್ ಚಪ್ಪಲ್ ಹಾಕೊಳಕ್ ಆಗಂಗಿಲ್ಲ. ಸೊ ಬೀಚ್ ವೇರ್ ಸ್ಲಿಪ್ಪರ್ಸ್ ತಗೊಂಡೇವಿ. ನಮ್ದು 200 ರೂಪಾಯಿ, ಸ್ಲಿಪ್ಪರ್ಸ್ ಅವ್ರ ಅಂದ್ರೆ ಹವಾಯಿ ಚಪ್ಪಲ್. ಹವಾಯಿ ಚಪ್ಪಲ್ ಅವ್ರ 100 ರೂಪಾಯಿ ಚಪ್ಪಲ್, ವಿಶಾಲ್ ಮೇಘ 200 ರೂಪಾಯಿ. ಸನ್ಸ್ಕ್ರೀನ್ ತಗೊಂಡೇವಿ, ಅದ ನಮ್ದು ಮೇಜರ್ Oh my ಇನ್ವೆಸ್ಟ್ಮೆಂಟ್. God. ಬಹಳ ಎಕ್ಸ್ಪೆನ್ಸಿವ್ ಇತ್ತು. ಶಿಟ್, ಅದ್ ಹೇಳಿಲ್ಲಲ್ಲ ವಿಡಿಯೋ ಒಳಗೂ ತೊಗೊಂಡಿದ್ನ ಇಲ್ಲ, ವಿಡಿಯೋ ಒಳಗೆ ಗೊತ್ತಿಲ್ಲ. ಶಿಟ್, ನಾ ಇದಕ್ಕೆ ಹೋದೆ ಅನ್ಸ್ಬಿಡ್ತಾವ ಫಸ್ಟ್ ಟೈಮ್. ಇಲ್ಲ ಅಂದ್ರೆ ಅದು ಹೆಂಗೈತಿ ಅಂತಂದ್ರ, ಈಗ ಹುಡುಗಿರಿಗೆ ಗೊತ್ತಿರ್ಬೋದು, ಫೇಸಿಗೆ ಹಚ್ಚೋ ಸನ್ಸ್ಕ್ರೀನ್ ಬೇರೆ ಇರ್ತೈತಿ, ಬಾಡಿ ಲೋಷನ್ ವಿತ್ SPF ಬೇರೆ, ಅದು ಬಾಡಿ ಹಾಕೊಳ್ಳೋ ಸನ್ಸ್ಕ್ರೀನ್. ಈಗ ನಾವು ಇವ್ರಿಗ ಶರ್ಟ್ ಹಾಫ್ ಶರ್ಟ್ ಹಾಕೊಳತ್ತಾರ, ಫುಲ್ ಶರ್ಟ್ ಅಂತೂ ಹಾಕೊಳಂಗಿಲ್ಲ ಆಬ್ವಿಯಸ್ಲಿ. ಇಲ್ಲಿಂದ ಇಲ್ಲಿ ಟ್ಯಾನ್ ಆಗ್ತೈತಲ್ಲ, ಸೊ ನಿಮ್ ಮುಖಕ್ಕಷ್ಟೇ ಅಲ್ಲ, ನಿಮ್ ಬಾಡಿಗೂ ಸನ್ಸ್ಕ್ರೀನ್ ಬೇಕಾಗ್ತೈತಿ. ಸೊ ಏನಾಗೈತಿ, ಕಾಲಿಗೂ ಶಾರ್ಟ್ಸ್ ಹಾಕೊಂಡಿರ್ತೇವಿ, ಕಾಲು ಸರಿ. ಟ್ಯಾನ್ ಆಗ್ತೈತಿ, ಅದಕ್ಕ ಕಾಲಿಗೂ ಬೇಕು. ಸೊ ನನ್ ಲಾಜಿಕ್ ಹೆಂಗಿತ್ತು, ಹೊಂಟಿವಿ ಓಕೆ ಸನ್ಸ್ಕ್ರೀನ್ ಬೇಕಾಗತ್ತೆ ಅಂತ ಓಕೆ ಹಚ್ಕೊಳಂ ಬಿಡ, ಬೀಚ್ ಹೊಂಟಿವಿ ಹಚ್ಕೊಳಂ. ನನಗ್ ಕಳ್ಸಿದ್ರು ಅಂದ್ರೆ ತಗೊಳಕ್ ನಾ ಹೋಗಿದ್ದೆ, ಸನ್ಸ್ಕ್ರೀನ್ ವರ್ಡ್ ಇತ್ತಿಲ್ಲ ಸಟ್ ಅಂತ ತೆಗೆಸ್ಕೊಂಡ್ ಬಂದ್ಬಿಡುದು. ಅಂದ್ರೆ ಈಗ ಏನ ವ್ಯಾಸ್ಲಿನ್ ಸನ್ಸ್ಕ್ರೀನ್ ಒಡವರ್ ಏನ ಇರಲಿ, ಡಿಫ್ರೆನ್ಸ್. ತೊಗೊಂಡು ಬಂದು ಹಚ್ಕೊಂಡು ಮುಗಿಸ್ಬಿಡ್ತಿದ್ದೆ. ಸೊ ನಾ ಈಗ ಹುಡುಗಿ ಜೊತೆ ಹೋಗ್ಯಾನಲ್ಲ, ಸೊ ಏನಾದ್ ಹೋಗ್ಕೊಳೆ ಈಗ ನಂಗೆ ಒಂದು ಫೇಸ್ ಸನ್ಸ್ಕ್ರೀನ್ ಬೇಕಂತ ನಂಗೆ ಗೊತ್ತಾಗಿಲ್ಲ. ತೊಗೊಂಡ್ಲು ಒಂದು ಆತ್ ಬಿಡ ಮುಗೀತು ಹೊಂಟು, ಏನು ಬಾಡಿ ಸನ್ಸ್ಕ್ರೀನ್ ತೊಗೊಂಡಿಲ್ಲ ಅಂದ್ಲು. ಓ ಬಾಡಿಗೂ ಬೇರೆ ಇರ್ತ. ಆಕ್ಚುಲಿ ಅಲ್ಲಿ ಇದ್ದವ್ರಿಗೆ ಬಾಳ ಮಂದಿಗೆ ಗೊತ್ತಿರ್ಲಿಲ್ಲ, ಅಲ್ಲ ವರ್ಕ್ ಮಾಡೋರಿಗೂ ಬಾಡಿ ಸನ್ಸ್ಕ್ರೀನ್ ಇರ್ತೈತಿ ಅಂತ. ಅದು ಹುಡುಗ್ಯಾರ ಅವರು. ಹುಡುಗ್ಯಾರ ಅವ್ರು. ಆಮೇಲೆ ಮಾಯಿಶ್ಚರೈಸರ್ ಅಂದ್ಲು. ಓಕೆ ಏ ಮಾಯಿಶ್ಚರೈಸರ್ ತಗೊಂಡಿಲ್ಲ. ಕೇಳ ಅಲ್ಲ ಹೇಳಂತೀನಿ, ಮಾಯಿಶ್ಚರೈಸರ್ ಬೇಕಂದ್ರೆ ತಗೊಂಡಿಲ್ಲ ನಾ ಹೇಳಂತೀನಿ. ಅಲ್ಲಿ ತೊಗೊಂಡ್ ಹೋಗಾಕ ನೀ ಪರ್ಚೇಸ್ ಮಾಡಿದ್ ಹೇಳಂತಿಲ್ಲ, ನಾ ತೊಗೊಂಡ್ ಹೋಗೋದು ಅಷ್ಟೇ ಹೇಳಂತೀನಿ. ಮಾಯಿಶ್ಚರೈಸರ್ ಓಕೆ. ಇವತ್ತೇನ ಪಿಂಕ್ ಟಿಂಟ್ ಏನದು, ಲಿಪ್ ಅಂಡ್ ಚೀಕ್ ಟಿಂಟ್, ವಾಟರ್ ಬೇಸ್ಡ್. ಸೊ ಅದಲ್ಲ ನಮ್ಗೆ ತಿಳಿಲಿಲ್ಲ. ಟಿಂಟ್ ಅನ್ನೋದು ಪೇಂಟಿಂಗ್ ಒಳಗಷ್ಟೇ ಕೇಳಿದ್ನಿ. ಸೊ ನಂಗೆ ಐಡಿಯಾ ಇಲ್ಲ ಟಿಂಟ್ ಅನ್ನೋ ವರ್ಡ್. ಶಾಂಪೂ ಟ್ರಾವೆಲ್ ಸೈಜ್ ಪ್ಯಾಕೇಜಿಂಗ್ ಇರೋದು ಎಲ್ಲ. ಅಂದ್ರ ಈಗ ನೋಡ್ರಿ, ನಾರ್ಮಲ್ ನಾವು ಇಷ್ಟಿಷ್ಟುದ ಶಾಂಪೂ ತಗೊಂಡಿರ್ತೀವಿ, ಅದು ವರ್ಕ್ ಆಗಂಗಿಲ್ಲ. ಅದನ್ನ ತಗೊಂಡೋದ್ರೆ ಸುಮ್ನ ಜಾಸ್ತಿ. ನಂದೇನ್ ಲಾಜಿಕ್, ಇಲ್ಲಿ ಹೋಟೆಲ್ ಹೊಂಟಿವಿ ಅಂದ್ರೆ ಹೋಟೆಲ್ ಕೊಡ್ತಾರ ಶಾಂಪೂ, ಹೌದಿಲ್ಲ? ಇಲ್ಲ ಅಂದ್ರೆ ಈಗ ನಮ್ ಕೂದ್ಲಿಗ ಒಂದ್ ಶಾಂಪೂ ಸೆಟ್ ಆಗಿರ್ತೈತಿ, ಅಲ್ಲಿ ಹೋಗಿ ಯಾವ ಶಾಂಪೂ ಇರ್ತೈತೋ ಅನ್ನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಯಾವ ಶಾಂಪೂ ಯೂಸ್ ಮಾಡ, ಆಮೇಲೆ ಕೂದ್ಲಾಗಿ ತಲೆ ಮೇಲೆ ಇರೋ ಕೂದ್ಲ ಉದ್ರಿದ್ರು. ಆಕೆ ನೆಕ್ಸ್ಟ್ ಅಲ್ಲಿ ಹೋಗ್ಬಿಟ್ಟಾಳ, ಸೋಪ್ ತಗೊಂಡಾಳ. ಅಯ್ಯೋ, ಏನ್ ನಾ ಸೋಪ್ ತಗೊಂಡಿಲ್ಲ. ತಗೊಂಡಿಲ್ಲ? ಫಸ್ಟ್ ಟೈಮ್ ಚಲೋ ಕೆಲಸ ಮಾಡಿ ನೋಡಿ. ನಾ ಟೂತ್ ಪೇಸ್ಟ್ ತಗೊಂಡೇನಿ. ಕೊಡ್ತಾರ ಅವ್ರ? ಇಲ್ಲ, ನನಗ ನಾ ಯೂಸ್ ಮಾಡೋದು ಒಂದು ಟೂತ್ ಪೇಸ್ಟ್ ಐತಿ, ಅದನ್ನ ತಗೊಂಡೇನಿ. ಟ್ರಾವೆಲ್ ಸೈಜ್ ಸಣ್ಣದ. ಬ್ಯಾಂಕ್ ಅಕೌಂಟ್ ಇದಕ್ಕೆ ಕಮ್ಮಿ ಅನ್ಸಾಂತಿತ್ತು. ಹೌದಾ? ಇದು ನಂದು ರೆಗ್ಯುಲರ್ ಮಾಯಿಶ್ಚರೈಸರ್. ಇದ್ರ ಮಗಕ್ಕೆ ಹಚ್ಚೋದು. ಹಾ, ಮಗಕ್ಕೆ ಹಚ್ಕೊಳ್ಳೋದು. ಮೇಕಪ್ ರಿಮೂವರ್ ಗೈಸ್. ಮೇಕಪ್ ಇಟ್ಕೊಂಡು ಯಾರು ಮಕ್ಕೋಬೇಡ್ರಿ. ಅಂದ್ರ ಮೇಕಪ್ ರಿಮೂವರ್ ಅಂತಂದ್ರ, ಮೇಕಪ್ ಅಂತಂದ್ರ ಬರೇ ಲಿಪ್ಸ್ಟಿಕ್ ಇಸ್ ಆಲ್ಸೋ ಕನ್ಸಿಡರ್ಡ್ ಮೇಕಪ್. ಹಾ, ನಾ ಲಿಪ್ಸ್ಟಿಕ್ ಹಚ್ಕೋತೇನೆ ಅಂಡ್ ನಾನ್ ಮುಖಕ್ಕ ಸನ್ಸ್ಕ್ರೀನ್ ಹಚ್ಕೊಂಡಿರ್ತೇನೆ, ಮಾಯಿಶ್ಚರೈಸರ್ ಹಚ್ಕೊಂಡಿರ್ತೇನೆ. ಹಾ, ಟಿಂಟ್ ತಗೊಂಡಿನಿ. ಹಾ, ಇಲ್ಲ ಐತಿ ಟಿಂಟ್. ಇದು ವಾಟರ್ ಟಿಂಟ್. ಇದಕ್ಕ 400 ರೂಪಾಯಿ. ಇದನ್ನ ಹೇಳಿಲ್ಲ. ಇದು ನಾವ್ ಹೆಂಗ್ ಮರ್ತ್ವಿ. ಟ್ರಿಪ್ ಹೊಂಟಿದ್ ಯಾರ ಸಂಬಂಧ? ಬೆಸ್ಟ್ ಟ್ರಿಪ್ ಪ್ಲಾನರ್. ಸೊ ಬೇಸಿಕಲಿ ಏನಾತ, ನಮ್ ಫ್ರೆಂಡ್ ಆಕ್ಚುಲಿ ನಾವ್ ಹೋಗ್ಬೇಕಂತ ಇರ್ಲಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತಿತ್ತ ನಂಗ ಟೈಮ್ ಇಲ್ಲ, ಅದಿಲ್ಲ. ಮತ್ತೆ ಈಗ ಏನಾಗ್ಬಿಡ್ತ, ನಮ್ ಮದ್ವೆನು ಫಾಸ್ಟ್ ಆತ, ಟೈಮ್ ಸಿಗ್ಲಿಲ್ಲ, ಏನು ಕುಂತ್ ಪ್ಲಾನ್ ಮಾಡಕ್ ಏನು ಟೈಮ್ ಸಿಗ್ಲಿಲ್ಲ. ನನ್ ಫ್ರೆಂಡ್ ನೀವ್ ನೋಡಿರ್ಬೋದು, ನಮ್ಮ ಮದುವೆಗೆ ಒಳಗ ಅನುಜ್ ಪಾಠಕ್ ಎಲ್ಲಾರಿಗೂ ಗೊತ್ತಿರ್ಬೇಕು. ಸೊ ಅವ್ರ ಅಣ್ಣ ಅದಲ್ಲ, ಅವ್ರ ಫ್ರೆಂಡ್ ಅದನ್ನಲ್ಲ, ಅವ್ರದ ಒಂದು ಏಜೆನ್ಸಿ ಐತಿ, ಬೆಸ್ಟ್ ಪ್ಲಾನರ್. ಬೆಸ್ಟ್ ಪ್ಲಾನರ್ ಅಂತ ಒಂದು ಏಜೆನ್ಸಿ ಐತಿ. ಸೊ ಅವ್ರ ಏನ್ ಮಾಡಿದ್ರ, ಲೈಕ್ ಕೇಳಿದ್ರ, ಬೈ ನೀವು ಏನ್ರ
ಹೊರಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರೆ ಮದುವೆ ಆದ್ಮೇಲೆ ನಮ್ಗೆ ಆಪ್ಟ್ ಮಾಡ್ರಿ ಅಂತಂದ್ರೆ ಅವ ಮಟ ನನ್ನ ತಲೆ ಪ್ಲಾನ್ ಇರ್ಲಿಲ್ಲ ಟ್ರಿಪ್ ಹೋಗೋದು. ಸೊ ಈಗ ಅವ್ರು ಹಾಕ್ಬಿಟ್ರೆ ಬಂದ್ ನೀವು ಟ್ರಿಪ್ ಹೋಗ್ಬೇಕಂತ ಕೂಡ ಇವ್ರು ನನಗ ಮದ್ವಿ ಫಿಕ್ಸ್ ಆಗಿ ಒಂದ್ 3-4 ದಿನಕ್ಕೆ ಹೇಳ್ಬಿಟ್ಟಾರ. ಮದ್ವಿ ಆದ್ಮೇಲೆ ಈಗಂತೂ ಸದ್ಯ ಎಲ್ಲೂ ಹೋಗಕ್ ಆಗಂಗಿಲ್ಲ ಅಂತಂದ ಕ್ಲಿಯರ್ ಮಾಡ್ಬಿಟ್ಟಾರ, ಕ್ಲಿಯರ್ ಹೇಳ್ಬಿಟ್ಟಿದ್ರು. ಸೊ ಅದ್ರ ಬಗ್ಗೆ ನೀ ಕನ್ಸು ಕಾಣಕ್ ಹೋಗ್ಬೇಡ ಅಂತ ಇಂಡೈರೆಕ್ಟ್ ವೇದಲ್ಲಿ ಬಹಳ ಚಂದಾಗಿ ಹೇಳ್ಬಿಟ್ಟಿದ್ರು. ಕ್ಲಿಯರ್ ಇರ್ಬೇಕು, ಕ್ಲಿಯರ್ ಇರ್ಬೇಕಲ್ಲ. ಚಲೋ ಇತ್ತು, ಚಲೋನ ಅದು. ಸೊ ಅವ್ರ ಹಿಂಗ ನನ್ನ ತಲೆ ಒಂದ್ ಹೊಳ ಬಿಟ್ಬಿಟ್ರ. ನಾ ಥಿಂಕ್ ಮಾಡಂತೆ ಈಗ ಹೋಗ್ಬೇಕಲ್ಲ, ಮತ್ತ ಅವ್ರನ್ನ ಕೇಳಿದೆ ಎಲ್ಲಿ ಹೋಗ್ಬೋದು ಬೈ, ಏನೇನು ಆಪ್ಷನ್ ಅದಾವ ಅಂತೆಲ್ಲ ಕೇಳಿದೆ. ಹಂಗ ಬಿಲ್ಡ್ ಹಾಕೊಂತ ಈಗ ಟ್ರಿಪ್ ಬಂದ್ಬಿಟ್ಟೈತಿ. ಅಂಡ್ ನಮ್ಗೆ ಆಕ್ಚುಲಿ ಬಹಳ ಈಸಿ ಆಗ್ಬಿಡ್ತಿದ್. ನಾವ್ ಯಾವ್ದ್ರೊಳಗೂ ಇನ್ವಾಲ್ವ್ ಆಗಿಲ್ಲ, ಬಿಕಾಸ್ ನಾವ್ ಸಿಕ್ಕಾಪಟ್ಟೆ ಬಿಸಿ ಇದ್ವಿ. ವೆಡ್ಡಿಂಗ್ ಮುಗಿದ್ಮೇಲೆ ನಮ್ದು ಟೆಂಪಲ್ ರನ್ ಎಲ್ಲಾ ದೇವ್ರಿಗೆ ಹೋಗಿ ಬರೋದು, ರಿಲೇಟಿವ್ಸ್ ಮನೆ, ಸುಮಾರು ಕೆಲಸ. ಲಿಟರಲಿ ನಾವ್ ಏನ್ ಹೇಳಿದೆ ಬರೇ ಬ್ರೋ ಹಿಂಗ ನಾ ಹೋಗಂಗ್ ಮಾಡೀನಿ, ನಂಗೆ ಒಂದ್ ರಫ್ ಪ್ರೆಸೆಂಟ್ ಕಳಿಸ್. ಮತ್ತ ನನಗ ಐಟನರಿ ಒಳಗ ನನಗ್ ಅಡ್ಡಾಡುದಿಲ್ಲ, ಯಾಕಂದ್ರೆ ನಾವ್ 2-3 ತಿಂಗಳು ಸಿಕ್ಕಾಪಟ್ಟೆ ಅಡ್ಡಾಡ್ಬಿಟ್ಟಿವಿ. ನಂಗೆ ಹೋಗೋದೈತಿ, ಚಿಲ್ ಮಾಡೋದೈತಿ, ನಂಗೆ ಏನು ಅಡ್ವೆಂಚರ್ಸ್ ಮಾಡೋದಿಲ್ಲ, ಹೈಕಿಂಗ್ ಮಾಡೋದಿಲ್ಲ, ಜಂಪ್ ಹೊಡಿಯೋದು, ಆಕಾಶದಾಗ ಹಾರೋದು, ನೀರು ಹೊಡಿಯೋದು ಏನು ಮಾಡೋದಿಲ್ಲ. ನಂಗ ಒಂದ್ ರಿಲ್ಯಾಕ್ಸ್ ಮಾಡೋ ಐಟನರಿ ಕೂಡ ಆರಾಮ್ ಚಿಲ್ ಮಾಡ್ಬೇಕಂತ ಕೂಡ ಅವ್ರು ಒಂದ್ ವಾರ ಟೈಮ್ ತಗೊಂಡ್ರ ಪರ್ಫೆಕ್ಟ್ ಒಂದ್ ಐಟನರಿ ರೆಡಿ ಮಾಡಿ ನಮ್ಗೆ ಕಳ್ಸಿದ್ರ. ನಾವು ಒಂದ ಗೋಳಾಗ ನೋಡಿದ್ವಿ, ಫಿಕ್ಸ್ ಫೈನಲ್. ನಾವ್ ಕುಂತ್ ಮಾಡಿದ್ರು ನಮ್ಗ್ ಹಂಗ್ ಮಾಡಕ್ ಆಗಿಲ್ಲ. ನೋಡ್ರಿ ನಾವ್ ನಾ ಎಷ್ಟ ಟ್ರಾವೆಲ್ ಮಾಡಿರ್ಬೋದು, ನಾ ಮಾಡೇನಿ ಹಂಗ್ ನೋಡಕ್ ಹೋದ್ರ ಎವ್ರಿ ಇಯರ್ ಟ್ರಾವೆಲ್ ಮಾಡೇನಿ. ಸೊ ಆದ್ರೂ ಈಗ ನಾವು ಪ್ಲಾನ್ ಮಾಡ್ತಿದ್ವಲ್ಲ, ಎಷ್ಟು ಟಫ್ ಅಂತೀನಿ ನಾನು, ಎಷ್ಟು ಸ್ಟ್ರೆಸ್ಫುಲ್ ಜಾಬ್. ಸೊ ಇದೆಲ್ಲ ಬಾಳ ಈಸಿ ಆತ. ಆಮೇಲೆ ಅದಾತ ಅವ್ರ ಹಂಗ ಅನ್ಕೊಂಡು ನಮ್ದು ಫಿಕ್ಸ್ ಆಗ್ಬಿಡುತ್ತೆ. ಫಿಕ್ಸ್ ಆದ ಕೂಡ ಪ್ರಾಬ್ಲಮ್ ಏನಾತಂದ್ರ ನಮ್ ಕಡೆ ಏನು ಡ್ರೆಸ್ ಇಲ್ಲ, ಇದೆಲ್ಲ ಕಿಚಿ ಪಿಚಿ. ಅವ್ರ ಏನಂದ್ರೆ ಅಲ್ಲಿ ನೆಟ್ವರ್ಕ್ ಕಮ್ಮಿ ಐತಿ, ಅಲ್ಲಿ ನಿಮ್ದು ಫೋನ್ ಪೇ ಜಿಪೇ ಚಾರ್ಜಸ್ ಕಮ್ಮಿ ಇರ್ತಾವ, ಮತ್ ಆಗಿಲ್ಲ ಅಂದ್ರೆ ರಿಸ್ಕ್. ಸೊ ಕ್ಯಾಶ್ ಕ್ಯಾರಿ ಮಾಡೋಣ, ಕ್ಯಾಶ್ ಡನ್. ಐಡೆಂಟಿಟಿ ಕಾರ್ಡ್ ಸ್ವೈಪ್ ಮಾಡಕ್ಕೂ ಕೆಲವೊಂದು ಮಷಿನ್ ವರ್ಕ್ ಆಗಂಗಿಲ್ಲ, ನೆಟ್ವರ್ಕ್ ಇಲ್ಲ ಅಂತ. ಸೊ ಪ್ರಿಫರಬಲಿ ಕ್ಯಾಶ್ ಕ್ಯಾರಿ ಮಾಡ್ಕೋರಿ. ಏನೋ ಖರ್ಚಿಗಿದ್ರು ಅದ್ರ ಮೇಲೆ ಡಿಪೆಂಡೆಂಟ್ ಆಗಕ್ ಹೋಗ್ಬಿಟ್ರೆ ಅಂದ್ರೆ ಆಯ್ತು, ಡನ್ ಅಂತ ಕ್ಯಾಶ್. ನೆಕ್ಸ್ಟ್ ಅದ್ ಬಿಟ್ರ ಮತ್ತೇನ್ ತಗೊಂಡ್ವಿ ತಿನ್ನಕ್ ತಗೊಂಡ್ವಿ. ಆಮೇಲೆ ಅವ್ರ ಏನಂದ್ರು ಇನ್ನೊಂದು, ಈಗ ನಮಗ ಉತ್ತರ ಕರ್ನಾಟಕದವ್ರಿಗ ನಮ್ದು ಟೇಸ್ಟ್ ಬೇರೆ ಇರ್ತೈತಿ. ಆಕ್ಚುಲಿ ಎಲ್ಲಾ ಪಾರ್ಟ್ ಒಳಗುನು ಹಂಗ ಅವ್ರವ್ರದ್ದು ರೀಜನಲ್ ಟೇಸ್ಟ್ ಅವ್ರ ಬ್ಯಾಕ್ ಕುಂತ ಬಿಟ್ಟಿರ್ತೈತಿ. ನಮಗ ಅಷ್ಟ್ ಈಸಿಲಿ ಅಲ್ಲಿ ಇಷ್ಟ ಆಗ್ಲಿಕ್ಕಿಲ್ಲ ಫುಡ್, ಸ್ಪೆಷಲಿ ನನಗ, ಬಿಕಾಸ್ ಐ ಆಮ್ ಅ ವೆಜಿಟೇರಿಯನ್. ಇಲ್ಲ, ವೆಜಿಟೇರಿಯನ್ ಇನ್ನೂ ಯಾಕೆ ಕಷ್ಟ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಇಸ್ ಅ ಬೀಚ್ ಏರಿಯಾ. ಅಲ್ಲೇನಿರ್ತೈತಿ, ಸೀ ಫುಡ್ ಮೇನ್ಲಿ, ಲೈಕ್ ಮೆಜಾರಿಟಿ ಎಲ್ಲಾ ಕಡೆನೂ ಸೀ ಫುಡ್ ಏನ್ ಮಾಡ್ತಿರ್ತಾರ. ಅಂಡ್ ಯಾರು ತಿನ್ನಂಗಿಲ್ಲ ಸೀ ಫುಡ್, ಯಾರೀಗ ಫಿಶ್ ಎಲ್ಲ ಯಾರು ತಿನ್ನಂಗಿಲ್ಲ, ಅವ್ರಿಗೆ ಅದನ್ನ ಸ್ಮೆಲ್ ಅನ್ನ ಟಾಲರೇಟ್ ಮಾಡೋದು ಬಹಳ ಕಷ್ಟ. ಇಬ್ರು ತಿನ್ನಂಗಿಲ್ಲ, ವಾಸನೆನೂ ಸೇರಂಗಿಲ್ಲ. ಈಗ ಯಾರು ಹಿಂಗ್ ಕುಂತ ತಿಂತಾ ಇದ್ರು ನಮ್ಗೆ ಆಗಂಗಿಲ್ಲ, ಬಿಕಾಸ್ ಅದ್ ತಿಂದಿಲ್ಲ, ರೂಢ ಇಲ್ಲ. ಬಟ್ ಅದ್ರ ಸಂಬಂಧ ಏನ್ ಮಾಡಿವಿ, ಏನಂದ್ಲ ಲೂಲು ಮಾಲ್ ಹೋಗೋನು. ನನಗೆ ಗೊತ್ತಿಲ್ಲ, ಕಪ್ ನೂಡಲ್ಸ್ ಎಲ್ಲಿ ಬೇಕಾದ್ರೆ ಸಿಗ್ತಿತ್ತು, ಅದ್ರ ಲುಲು ಮಾಲಿಗೆ ಹೋಗೋದು. ಆಯ್ತು ಹೋಗೋಣ, ಹೋಗಿ ಒಂದ್ 7-8 ಇಲ್ಲ 7-8 ನೋಡಿದ್ನ 7-8 ಕಪ್ ನೂಡಲ್ಸ್ ನೋಡಿ, ಬೇರೆ 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 ಫ್ಲೇವರ್ ಇಂದ. ಅಲ್ಲಿ ಚಲೋ ಇದೆ, ಚಲೋ ಓಕೆ, ಚಲೋ ಇಲ್ಲ ಅಂದ್ರೆ ಹಾಟ್ ವಾಟರ್ ಹಾಕಿ ತಿನ್ನಕ್ ಒಂದ್ ಸ್ವಲ್ಪ. ಅಂದ್ರೆ ರೂಮ್ ಒಳಗ್ ಹೆಂಗಿದ್ರು ಕೆಟಲ್ ಇರ್ತೈತಿ, ಬಿಸಿನೀರ್ ಮಾಡ್ಕೊಂಡ ಪಟ್ನ ಹಾಕೊಂಡ ಕಪ್ ನೂಡಲ್ಸ್ ತಿಂದ. ಸೊ ಫುಡ್ ಇನ್ ಸಾರ್ಟೆಡ್ ಆದ, ಇದಾದ ರೊಕ್ಕ ಸಾರ್ಟೆಡ್ ಆದ, ಹೋಗಿ ಬರೋದಂಗ ಸಾರ್ಟೆಡ್ ಐತಿ. ಫ್ಲೈಟ್ ಹೊಂಟಿವಿ ಇಲ್ಲಿಂದ ಬೆಂಗಳೂರು ಟು ಪೋರ್ಟ್ ಬ್ಲೇರ್, ಮತ್ತೆ ಅಲ್ಲಿಂದ ಹೊಳ್ಬರಾತ್ರಿ. ಅಲ್ಲಿ ಮಟ್ಟ ಟ್ಯಾಕ್ಸಿ ಸರ್ವಿಸು ಇದರ ಕೌಂಟೆಡ್ ಐತಿ ಪ್ಯಾಕೇಜ್ ಒಳಗ. ಅಲ್ಲೆಲ್ಲ ಟ್ಯಾಕ್ಸಿ ಕೌಂಟೆಡ್ ಅದಾವ. ಏನು ನಾವು ಒಂದ್ ರೂಪಾಯಿ ಲಿಟರ್ಲಿ ನಾವ್ ಏನು ಹಾಕಿಲ್ಲ, ಏನು ತಗೊಳಂತಿಲ್ಲ. ಸಪ್ರೇಟ್ ಸ್ವಲ್ಪ ಕ್ಯಾಶ್ ಕ್ಯಾರಿ ಮಾಡಂತೀವಿ. ಪರ್ಸನಲ್ ಲಂಚ್ ಇರಂಗಿಲ್ಲ. ಅಂದ್ರ ನಾವ್ ಅಲ್ಲಿ ಸೈಟ್ ಸೇಯಿಂಗ್ ಈಗ ಅಲ್ಲಿ ಇಲ್ಲಿ ಅಡ್ಡಾಡ್ತಿರ್ತೀವಿ. ಸೊ ಆ ಟೈಮಲ್ಲಿ ನಾವ್ ಎಲ್ಲಿ ಸ್ಟೇ ಮಾಡೇವಿ ಅದ ಹೋಟೆಲಿಗೆ ಬಂದ್ ಲಂಚ್ ಮಾಡೋದು ಇಸ್ ನಾಟ್ ಪಾಸಿಬಲ್. ಸೊ ಲಂಚ್ ಗ್ರೂಪ್ ಲಂಚ್ ಬಿಟ್ಟೆಲ್ಲ ಏನು ಖರ್ಚಿಲ್ಲ, ರೊಕ್ಕ ತಗೊಂಡ. ಆಕ್ಚುಲಿ ಅಷ್ಟೆಲ್ಲ ಬೇಕಾಗಂಗಿಲ್ಲ, ಇಬ್ರಿಗೆ ಲಂಚ್ ಎಷ್ಟು ಬೇಕಾಗ್ತದೆ. ಮತ್ತೆ ಅಲ್ಲೇನು ಲೈಕ್ ಅದು ಶಾಪಿಂಗ್ ಟೈಪ್ ಇನ್ ಸಿಟಿನೂ ಅಲ್ಲ, ಅಲ್ಲಿ ನೆಟ್ವರ್ಕ್ ಇಲ್ಲ, ಮತ್ತ ಸುತ್ತ ಸಮುದ್ರ. ಸೊ ನೀವು ಏನು ತಗೊಂಡ್ ಹೊಳ್ ಬರೋಂಗಿಲ್ಲ ಅಪಾರ್ಟ್ ಫ್ರಮ್ ಮೆಮರೀಸ್. ಅಷ್ಟೇ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಈಗ ನಿಮಗೂ ಎಲ್ಲರಿಗೂ ನಾವ್ ಎಲ್ಲಿ ಹೊಂಟೇವಿ ಅನ್ನೋ ಪ್ಲೇಸ್ ಎಲ್ಲ ತೋರ್ಸಾಕ ಅದಕ್ ಬೇಕಾಗುವಂತ ಗ್ಯಾಜೆಟ್ಸ್. ಏನಾತ ಅದು ಒಂದ್ ದೊಡ್ಡ ಕಥೆ ಐತಿ. ಇದೇನು ನಾನು ಎಂತ ದೂರ ಇವತ್ತೆಷ್ಟು ಈಕಿನೂ ಸ್ವಲ್ಪ ಮನ್ಯಾಗ ಕುಂತಾಳ, ಎಷ್ಟು ಅಡ್ಡಾಡಿಗಳು ನಾನು ದೂರ. ಆಕಾಶ ಅವ್ರು ಏನಾಗೈತಿ, ನಮ್ ಕಡೆ ನಮ್ ಫುಲ್ ಗ್ರೂಪ್ ಎಲ್ಲಾರ ಕಡೆ ಮೈಕ್ ಅದಾವ, ಬೈದವ್ ಎಲ್ಲಾರ್ದು ಒಂದೊಂದ್ ಸೆಟ್ ಮೈಕ್ ಅದಾವ. ಹಾಲಿಲ್ಯಾಂಡ್ ಅವಿವ. ಫಸ್ಟ್ ಚೇತನ್ ಕಳ್ಕೊಂಡ್ ಮೈಕ್ ಗೋವಾ ಹೋಗಿ ಅವ್ನ್ ವ್ಲಾಗ್ ನೋಡಿರ್ಬೋದು ನೀವು. ಆ ಗೋವಾ ಟ್ರಿಪ್ ಅವ್ನ್ ಮೈಕ್ ಕಳ್ಕೊಂಡ್ ಬಂದಾನ. ಸೆಕೆಂಡ್ ಶಿವು ನನ್ ಮದ್ವೆಗ್ ಮೈಕ್ ತಗೊಂಬಂದಾನ, ಅಲ್ಲಿ ಕಳ್ಕೊಂಡ. ಸೊ 2 ಮೈಕ್ ಹೋದ್ವು. ಚೇತನ್ ಇನ್ನೊಂದ್ ಮೈಕ್ ತಗೊಂಬಂದ. ನಾನು ಚೇತನ್ ಮತ್ ಶಿವು ಇಲ್ಲಿ ಶೂಟ್ ಮಾಡಿದ್ವಿ ಬೆಂಗಳೂರೊಳಗ.
ಶೂಟ್ ಮಾಡೋ ಬಸ್ಸಲ್ಲಿ ಚೇತನ್ ಹೊಳ್ಳಿ ಹಿಂಗ ಹುಬ್ಳಿಗೆ ರಪ್ ಅಂತ ಹೋಗ್ಬಿಟ್ಟ. ನಾವು ಕಡೆ ಇಸ್ಕೊಳ್ಳೋದು ನೆಲ್ಪಾರ್ಬಿಟ್ಟಿನ ಮೈಕ್. ಈಗ ಹೋಗ್ಬಿಟ್ಟಾನ. ನಮ್ಮ ಕಡೆ ಇರೋದು ಬೇಸಿಕ್ ಮೈಕ್ ಐತಿ, ಡಿಜಿಟೆಕ್. ನಂಗೆ ಚಲೋ ಮೈಕ್ ಬೇಕಾಗಿತ್ತು. ಅದ್ರ ಸಂಬಂಧ ನಾ ಮುಂಜಾನೆಂದ್ರ ಈಗ ಹೇಳತ್ತೀನಿ ಹುಡ್ಕೋನು ಅಡ್ಡಾಡೋನು. ನನಗೇನು ಗೊತ್ತಿರ್ಲಿಲ್ಲ ಅಂದ್ರೆ ಸಂಡೇ ಬೆಂಗಳೂರೊಳಗೆ ಎಲೆಕ್ಟ್ರಾನಿಕ್ ಶಾಪ್ಸ್ ಬಂದ್. ಒಂದು ಮೈಕಿನ ಕತೆ guys. ಲಿಟರ್ಲಿ ಫುಲ್ ಅಡ್ಡಾಡಿನ. ಎಷ್ಟು ಅಡ್ಡಾಡಿನ ಮೈಕ್ ಸಂಬಂಧ ಇವತ್ತು ಸಿಗ್ಲಿಲ್ಲ, ಹೋತ್. ಇನ್ನೊಂದೇನ್ ತಪ್ಪ ಮಾಡಿದ್ನ, ಟ್ರೈಪಾಡ್. ಈ ಟ್ರೈಪಾಡ್ ಇಲ್ಲಿ ಇಟ್ಟಿವಿ ಶೂಟ್ ಅದನ್ನು ಮಾಡತ್ತಿದ್ದೆ. ಸುಮ್ನ ಡಬಲ್ ಆತದ. ಲಿಟರಲಿ ಸೇಮ್ ಟ್ರೈಪಾಡ್ ನಾ ತಮ್ಮಂದ್ ಹುಬ್ಳ್ಯಾಗ ಇಟ್ಟಿನಿ. ಅದನ್ನ ಏನ್ ಮಾಡ್ಬಿಟ್ಟಿನಿ, ಈಗಿನ ಕಾರ್ ಹೋಗೈತಿ, ಈಗಿನ ಕಾರ್ ತಮ್ಮಂದಿಲ್ಲ ನಾವು ಬರ್ಬೇಕಾರ. ಬೇರೆ ಒಂದ್ ಕಾರ್ ಬಂದ್ಬಿಟ್ಟಿವಿ. ಆ ಕಾರ್ಗೆ ಹೋಗ್ಬಿಟ್ಟೆ ಟ್ರೈಪಾಡ್. ಮತ್ತೊಂದ್ ಟ್ರೈಪಾಡ್ ತಗೊಂಡ್ವಿ. ಇಲ್ಲಿ ಮತ್ತೊಂದ್ ಮೈಕ್, ಮತ್ತೊಂದ್ ಟ್ರೈಪಾಡ್. ಸುಮ್ನ ಡಬಲ್ ಆಗ್ತಿದೆ ಸೊ ಆಕ್ಚುಲಿ, ಇದ್ರ ಸಂಬಂಧ ಡಬಲ್ ಅನ್ನೆಸೆಸರಿ. ಮತ್ತೆ ಆಮೇಲೆ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಯಾರು ರೆಗ್ಯುಲರ್ಲಿ ಏನಾದ್ರು ತಗೊಳ್ಳೋದಿದ್ರ ತಗೊಳ್ಳೋದಿದ್ರ ತಗೊಂಡ್ ತಗೋಬೇಕು. ಹೋಗ್ಬೇಕ. ಕೆಲವೊಂದು ಎಮರ್ಜೆನ್ಸಿ ಮೆಡಿಸಿನ್ಸ್ ಏನಿರ್ತದಲ್ಲ, ತಲೆನೋವು, ಪ್ಯಾರಾಸಿಟಮಾಲ್, ಹೊಟ್ಟೆನೋವು. ತಲೆನೋವು, ಹೊಟ್ಟಿ ಹಾಳಾಗೋದು. ಈಗ ನೋಡ್ರಿ ಏನೇನಾರು ತಿಂತೀವಿ, ಎರ್ರಬೇರಿ ಅಲ್ಲಿ ಹೋದಾಗ ಕಂಡಿದ್ದ ಚಾನ್ಸ್ ಇರ್ತಾವ, ಸೊ ಚಾನ್ಸ್ ಹೊಟ್ಟಿ ಇರ್ತಾವ. ಕೆಡು ಚಾನ್ಸ್ ಇರ್ತೈತಿ. ಸೊ ಅದ್ರದ್ದು ಈಗ ಹೆಂಗ್ ಗೊತ್ತೇನ, ಲೂಸ್ ಮೋಷನ್ ಆಗ್ತೈತಿ. ನೀವು ಮದ್ವೆ ಕಬೇಕಂತ ನಾ ಹೇಳ್ತೀನಿ ನೋಡಿ ಈಗ ಕ್ವಶನ್. ಸೊ ಏನಾಕತಿ, ಒಂದ್ ಮದ್ವೆ ಆದ್ರ ಅಂತ ತಿಳ್ಕೊರಿ. ಈಗ ನನಗ್ ಗೊತ್ತೈತಿ ನಾ ಗಂಡಸು, ನನಗೇನ್ ಆಗಂಗಿಲ್ಲ ಅಂತ ಒಂದು ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್. ನನಗೇನಾಗಲ್ಲ, ಕಾನ್ಫಿಡೆನ್ಸ್ ಐತಿ ನನಗ. ಅದ್ರ ಆಗ್ತಾವು, ಅದು ಕಾನ್ಫಿಡೆನ್ಸ್ ನಂಗ. ಅದನ್ನ ಏನು ತಗೊಳಂಗಿಲ್ಲ, ಅದ ಓವರ್ ಕಾನ್ಫಿಡೆನ್ಸ್. ಸೊ ಏನಾಕತಿ, ಅಲ್ಲಿ ಹೋಗಿರ್ತೀವಿ, ಹೇಲಾಟ ಆಗ್ತೈತಿ, ವಾಂತಿ ಹೊಡೆದ್ನೆ, ಜ್ವರ ಬಿದ್ದು ಸಾಯೋದು. ಅವಾಗ ಯಾರು ಏನು ಇರಂಗಿಲ್ಲ. ಅದೆಲ್ಲ ಎಕ್ಸ್ಟ್ರೀಮ್ ಆಗ್ತದ. ತಲೆನೋವು ಅದೆಲ್ಲ ಕೇರ್ ತಗೋಬೇಕಂತಂದ್ರೆ ಮದ್ವೆ ಆಗ್ಬೇಕು. ಹೆಂಡತಿ ಅವಾಗ ಎಲ್ಲದನ್ನು ನೀವ್ ಯೋಚನೆ ಮಾಡೋದ ಬೇಡ. ಆಕೆ ಆಲ್ರೆಡಿ ಎಲ್ಲಾ ಪ್ರಿಕಾಷನ್ಸ್ ತಗೊಂಡ್ಬಿಟ್ಟಿರ್ತಾಳ. ನಿನ್ ಹಂಗಂದ್ರ ನಿನ್ನೆ ಶೂಟ್ ಮುಗಿಸ್ಕೊಂಡ್ ಬಂದಾರ, ಫುಲ್ ಸತ ಹೋಗ್ಯಾರ ಇವ್ರು, ಫುಲ್ ಡೆಡ್, ಕಂಪ್ಲೀಟ್ ಡೆಡ್. ಎದಕ್ಕೂ ಬರಂಗಿಲ್ಲ ಮನುಷ್ಯ ಅಂತ ನಾನ್ ಅನ್ಕೊಂಡಿದ್ದೇನ. ಇವ್ ಎಲ್ಲಿ ನಾಡಿದ್ದೆದ್ ಎಲ್ಲಿ ಇವ್ರ ನನ್ ಜೊತೆಗ್ ಟ್ರಿಪ್ ಬರ್ಬೇಕಂತ ತಲೆಯಾಗಿತ್ತ. ಆದ್ರೆ ಕೂತಿ ಅದ್ ನಿಂತಾರ ಸ್ವಲ್ಪ. ನಿನ್ನೆ ತಲೆನೋವಾಗ ಅಂತೈತಿ ಅಂತಂದ್ ತಲೆ ತಿಕ್ಕೊಳ ಅಂತಾರ ಹಿಂಗ. ಆಮೇಲೆ ನಾ ವಿಕ್ಸ್ ಬೇಕೇನಂತಂದೆ. ತಂದೆ ಅಂತನ್ಕ ಮುಖ ಅರಳ್ಬಿಟ್ಟೈತಿ ಇವ್ರದ್ದು. ನಾ ತುಂಬಾ ಬೇಕಾರ್ ಏನಂತಾರ, ಅವೆಲ್ಲ ಎದಕ್ಕ ಅದ ಅವಾಗ ಗೊತ್ತಾಗಂಗಿಲ್ಲ. ಇವೆಲ್ಲ ಎದಕ್ಕ ಅಂತಾನ ಅನಸ್ತೈತಿ. ಸೊ ಏನಾಗತಿ, ನಾ ಅಲ್ಲಿ ಹೋಗ್ಬೇಕಾದ್ರೆ ಟೂತ್ ಪೇಸ್ಟ್ ತೊಗೊಂಡಿರಂಗಿಲ್ಲ, ತಂದಾಳ. ಶಾಂಪೂ ತಂದಿರಂಗಿಲ್ಲ, ತಂದಾಳ. ಸೋಪ್ ತಂದಿರಂಗಿಲ್ಲ, ತಂದಾಳ. ಫೇಸ್ ವಾಶ್ ಫೇಸ್ ವಾಶ್ ನಾ ಆಕ್ಚುಲಿ ಫೇಸ್ ವಾಶ್ ಯೂಸ್ ಮಾಡಂಗಿಲ್ಲ. ಈಗ ತಂದಾಳ ಅಂತ ಯೂಸ್ ಮಾಡೋದು. ಫೇಸ್ ವಾಶ್ ಸುಳ್ಳ ಹೇಳುದು. ಅಲ್ಲಿ ತಂದ್ ನನ್ 4 ಫೇಸ್ ವಾಶ್ ಐತಿ, ಅದನ್ನ ದಿನ ಹಚ್ಕೊಂಡ್ ಇವ್ರ ಖಾಲಿ ಬಡ್ಯಾರಿಗೆ. ಇದಕ್ಕಂತ ನಾವು ಡೇಟ್ ಬಾರ್ ಸಾಕು ಇದೆಲ್ಲ. ಅವ್ರಿಗೆ ಈಗ ಮದ್ವೆ ಆದ್ಮೇಲೆ ಅವ್ರದ ಒಂದ್ ಸ್ಕಿನ್ ಕೇರ್ ರುಟೀನ್ ಐತಿ. ಮೊದ್ಲ ರೇನ್ ಪೌಡರ್ ಹಾಕಿ ಮಾರಿ ತಿಕ್ಕೋತಿದ್ರ, ಈಗ ಫುಲ್ ಫಾರೆಸ್ಟ್ ಎಸೆನ್ಷಿಯಲ್ಸ್ ಫೇಸ್ ವಾಶ್ ಯೂಸ್ ಮಾಡಂತಾರ. ಫಾರೆಸ್ಟ್ ಎಸೆನ್ಷಿಯಲ್ಸ್ ಇಂದ ಶಾಂಪೂ. ಸೊ ಬೇಸಿಕಲಿ ಈಗ ಏನ್ ಶೂಟ್ ಮಾಡಂತಲ್ಲ, ಐಫೋನ್ 16 Pro Max ತಗೊಂಡ್ವಿ. 256 GB ಐತಿ. 5 ದಿವಸ ಶೂಟ್ ಮಾಡ್ಬೇಕಲ್ಲ, ಅದ್ರ ಸಂಬಂಧ ಮೆಮರಿ ಕಮ್ಮಿ ಬಿಡ್ತೈತಿ, ನನಗೆ ಗೊತ್ತೈತಿ. ಸೊ ನಂದು ಮೆಮರಿ ಫುಲ್ ಖಾಲಿ ಮಾಡೀನಿ, ಈಗಿನ ಮೆಮರಿ ಫುಲ್ ಖಾಲಿ ಮಾಡ್ತೀನಿ. ಈಗ ಇದಾದ್ಮೇಲೆ ಇನ್ನೂ ಒಂದು ಐಫೋನ್ ತಗೊಂಡಿವಿ 128 GB, ಅದ್ರದ್ದು ಮೆಮರಿ ಖಾಲಿ ಮಾಡೀನಿ. ಸೊ ಅದ್ರಾಗೂ ತುಂಬಿಸ್ಕೊಳಕ್ ಮತ್ತೆ ಇನ್ನೊಂದು ಮೊಬೈಲ್ ಐತಿ ಆಂಡ್ರಾಯ್ಡ್, ಅದು ತಗೊಂಡಿವಿ. ಅಲ್ಲ ಮೆಮರಿಗಲ್ಲ, ನೆಟ್ವರ್ಕ್. ನಾವೀಗ ನಮ್ ಕಡೆ ಏರ್ಟೆಲ್ ಐತಿ, ಜಿಯೋ ಐತಿ, ವೋಡಾಫೋನ್ ಐತಿ, ಮತ್ತೇನೈತಿ, ಇನ್ನೊಂದ್ ಖಾಲಿ ಐತಿ. ಸೊ 3 ನೆಟ್ವರ್ಕ್ ಅಂತೂ ಅದಾವು. ಯಾವ್ದಾರ ಒಂದಕ್ಕರ ಹತ್ತಬೇಕಂತ ತಗೊಂಡೇವಿ 3 ಸಿಮ್. ನಾವು ಇದು ಪ್ಯಾಕ್ ಮಾಡಿದ್ದು ನೋಡಿದ್ರ ಯಾರ ಪರ್ಮನೆಂಟ್ಲಿ ಇವ್ರು ಅಲ್ಲೇ ಹೋಗಿ ಶಿಫ್ಟ್ ಆಗ ಅಂತಾರ ಅಂತ ಅನ್ಕೊಂತಾರ. ಅಷ್ಟು ತಗೊಂಡೇವ್ ನಾವು. ಏನಂದೆ, ಒಂದ್ ಜೊತೆ ಚಪ್ಪಲ್ ಹಾಕೋರಿ, ಇದನ್ನ ಅವ್ರ ಬೀಚ್ ಒಳಗೆಲ್ಲ ಹಾಕೋತಾರ ಅನ್ನೋದ್ ನನಗ ಅವ್ರ ಎಕ್ಸ್ಪ್ಲೈನ್ ಮಾಡ್ಲಿ. ಬೀಚ್ ಅಲ್ಲ, ಇವ್ರು ಏನಂತ ಏರ್ಪೋರ್ಟ್ ಲುಕ್ಕಿಗ ಅವ್ರ ಏರ್ಪೋರ್ಟ್ ಲುಕ್ಕಿಗ ಪಾಪ ಏನ್ ಮಾಡ್ಯಾರ ಅಂತಂದ್ರ, ಆ ಶೂಸ್ ತಗೊಂಡ್ ಬಂದಾರ. ಮನಿಯಿಂದ ಏರ್ಪೋರ್ಟ್ ಹೋಗಾಕ ಒಂದ್ ಶೂಸ್, ಅಲ್ಲಂತೂ ಆಗಂಗಿಲ್ಲ. ಬಿಕಾಸ್ ಅಲ್ಲಿ ರೋಡ್ಸ್ ಅಷ್ಟ್ ಇಲ್ಲ ಅಂತ, ಬೀಚಸ್ ಮತ್ತ ಇದ ಬಾಳ ಐತಂತ, ಸ್ಯಾಂಡ ಬಾಳ ಐತಂತ, ಹಾಕೊಳಕ್ ಆಗಂಗಿಲ್ಲ. 6,000-7,000 ರೂಪಾಯಿದ ಇದೊಂದ್ ಹೊಸ ಖರೀದಿ. ಇದೊಂದ್ ತೊಗೊಂಡಿದ್ದೆ. ಯಾಕಂದ್ರೆ ಅಲ್ಲಿ ಏನಾಗೈತಿ, ಅಲ್ಲಿ ಶೆಡ್ ಹಾಕೊಂಡಿದ್ವಲ್ಲ, ಸಣ್ಣ ಒಳಗ ಮೊಬೈಲ್ ರೊಕ್ಕ ಯಾಕಂದ್ ನಿಲ್ಲಂಗಿಲ್ಲ. ಅದಕ್ಕೆ ಮುಂದ್ ಒಂದ್ ಹಾಕೊಂಡ್ ಅಡ್ಡಾಡಕ್ ಒಂದ್ ಬ್ಯಾಗ್ ತಗೊಂಡ್ವಿ. ಈಗ ನೀವ ಯೋಚನೆ ಮಾಡ್ರಿ, ಯಾರ್ ಜಾಸ್ತಿ ಏನೇನ್ ತಗೊಂಡ್ ಹೊಂಟಾರ ಅಂತಂದ್ ಹೇಳಿ. ಎಲ್ಲಾ ಯಾವತ್ತು ಹುಡುಗ್ಯಾರನ್ನ ಬ್ಲೇಮ್ ಮಾಡ್ತಾರ, ಬಹಳ ಲಗೇಜ್ ಕ್ಯಾರಿ ಮಾಡ್ತಾರ ಅನ್ನೋದು. ಆಮೇಲೆ ಬೆಸ್ಟ್ ಟ್ರಿಪ್ ಪ್ಲಾನರ್ ಅವ್ರ ಅಂದ್ರೆ ನಮ್ ಪರಿಚಯವ್ರ, ನಮ್ ಫ್ರೆಂಡ್ ಅಲ್ಲ, ನಮ್ ಫ್ರೆಂಡಿನ್ ಅನ್ನೊಂದ್ ಫ್ರೆಂಡ್. ಸೊ ಅವ್ರದ್ದು ಇಲ್ಲಿ ತೆಳಗ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ. ಅವ್ರದ್ದು ಮ್ಯಾಪ್ ಗೀಪ್, ಅವ್ರ ಸೋಷಿಯಲ್ ಮೀಡಿಯಾ ಸೈಟ್ಸ್ ಎಲ್ಲ ಹಾಕಿರ್ತೀನಿ. ಸ್ಕ್ರೀನ್ ಮೇಲೂ ಬರ್ತಿರ್ತೈತಿ.
ನಿಮಗೂ ಏನಾರ ಟ್ರಿಪ್ ಬೇಕಾದಿಲ್ಲ, ಅಂಡಮಾನ್ ಅಂತಲ್ಲ ಬೇಕಾದಿಲ್ಲ, ಲೈಕ್ ವರ್ಲ್ಡ್ ವೈಡ್. ಎಸ್ ಆಕ್ಚುಲಿ ನಾವು ವರ್ಲ್ಡ್ ವೈಡ್ Anywhere in ಹೋಗ್ಬೋದಾಗಿತ್ತು, ಹ್ಮ್. ನನ್ ಪಾಸ್ಪೋರ್ಟ್ ಇರ್ಲಿಲ್ಲ, ಅದಕ್ಕೆ ಹೋಗಕ್ಕಾಗಿಲ್ಲ. ಹಾ. ಮತ್ತ ಬಾಳ ನಾವು ಹರಿಬರಿ ಒಳಗ್ ಪ್ಲಾನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಮ್ Next time. ಹೋಗ್ತೀನಿ, ನೆಕ್ಸ್ಟ್ ಟೈಮ್ ಹೋಗೋದೈತಿ. ಸೊ ಯಾರಿಗೂ ಹೋಗೋದಿದ್ರು ತೆಳಗ ನೀವು ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾವ, ಕ್ಲಿಕ್ ಮಾಡ್ರಿ, ಕಾಲ್ ಮಾಡ್ರಿ, ಫುಲ್ ಪರ್ಸನಲೈಸ್ ಅಸಿಸ್ಟೆನ್ಸ್ ಕೊಡ್ತಾರ, ಹಾ ಹೋಗಿ ಮತ್ ನೋಡ್ರಿ. ಹೆಂಗ ನಿಮ್ಗೆ ಏನ ಡೌಟ್ಸ್ ಇದ್ರುನು ಲೈಕ್ ಇಷ್ಟ ಈಗ ನಾನ್ ಏನೇನ್ ಕ್ಯಾರಿ ಮಾಡ್ಬೇಕು, ಬಿಕಾಸ್ ನೀವು ಯಾವ ವೆಬ್ಸೈಟ್ ಒಳಗ್ ಹೋದ್ರು ಯಾರು ಇದೆಲ್ಲ ಹೇಳಂಗಿಲ್ಲ ಅವ್ ನಮ್ಗ. ಕುಂತ ಹೇಳಿದ, ಹಾ. ಬೈ ನೀ ಏನ್ ಮಾಡು, ನೀ ಹುಡುಗ ಹಾಕಿ ಚಡ್ಡಿ ಎಕ್ಸ್ಟ್ರಾ ಡ್ರೈ ಆಗೋ ಚಡ್ಡಿ ತಗೋ, ಹ್ಮ್. ಅನ್ಡ್ರೈ ಆಗೋದು ಒಡವರ್ ಹಿಂಗೆ ಎಲ್ಲ ಹೇಳಿದ. ಎಕ್ಸ್ಟ್ರೀಮ್ಲಿ ಲೈಕ್ ಹೆಂಗ ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಾರ, ಏನೇನ್ ತಗೊಂಡ್ ಹೋಗ್ಬೇಕ, ಏನ್ ಸೊ ಮಾಡ್ಬೇಕ. ಅದಕ್ಕೆ ಸ್ಮೂತ್ ಹೊಂಟೈತೆ ನಮ್ದು ಇಷ್ಟ. ಬಹಳ ಸ್ಮೂತ್ ಹೊಂಟದ. ಇಲ್ಲಾಂದ್ರೆ ನಾ ಇಷ್ಟೆಲ್ಲ ರೆಡಿ ಇರ್ತಿರ್ಲಿಲ್ಲ, ನಾ ಹ್ಮ್. ಟ್ರಿಪ್ಪಿಗೆ ಇಷ್ಟ ರೆಡಿ ಇಲ್ಲೇ ಇಲ್ಲ ಲೈಫ್ Yes. ಫಸ್ಟ್ ಟೈಮ್. ನಿಮ್ಮನ್ ಬಿಡ್ರಿ ನಾನು ಇರ್ಲಿಲ್ಲ. ಹೌದಾ? ಅಂದ್ರೆ ನಮ್ಗ ಅಷ್ಟು ಗೊತ್ತಿರಂಗಿಲ್ಲಲ್ಲ, ಲೈಕ್ ಹಿಂಗ ಹೋದಾಗ ಫುಲ್ ನಾವ್ ಬ್ಲಾಂಕ್ ಇರ್ತೀವಿ, ಏನು ಹೌದು, ಗೊತ್ತಿರಂಗಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ರಲ್ಲ. ಹ್ಮ್ ಸೊ ಹಿಂಗಾಗೈತಿ. ಹ್ಮ್. ನೆಕ್ಸ್ಟ್ ಬರ್ತೈತಿ, ನೆಕ್ಸ್ಟ್ ಟ್ರಿಪ್ಪಿನ ಬ್ಲಾಗ್ ನೋಡ್ರಿ. ಸಬ್ಸ್ಕ್ರೈಬ್ ಯಾರು ನೋಡಂತೀರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹೇಳು ನೋಡ್ ಹಂಗ ಹೊಂಟ್ರ ನೋಡ್ರಿ, ನೋಡ್ ಹಂಗ ಹೋಗ್ಬಾರ್ದ, ಸರಿ ಅಲ್ಲ ಅದು, ಬೇರೆ ಹಂಗೆಲ್ಲ ಮನಿ ಜಗಳ ಮಾಡ್ಬಾರ್ದ. ನೋಡಂತೀರ ಅಂದ್ರೆ ರೆಗ್ಯುಲರ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕು. ಮಾಡ್ಬೇಕು.